ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಅತ್ತಿಗುಪ್ಪೆಯಲ್ಲಿರೋ ಹೊಳೆ ಚೌಡೇಶ್ವರಿ ಅನ್ನೋ ಟೆಂಪಲ್ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ಕೂಡ ಕರ್ಗ ಮಾಡ್ತಾರೆ. ಈ ಬೆಂಗಳೂರು ಕರ್ಗ ಯಾವ ರೀತಿ ಮಾಡ್ತಾರೆ ಹಂಗೆ ಈ ನಮ್ಮ ಏರಿಯಾ ಅತ್ತಿ ಉಪ್ಪೆಲ್ಲೂ ಕೂಡ ಕರ್ಗ ಮಾಡ್ತಾರೆ. ನೋಡಿ, ಈಗ ಇದು ದೇವರಿಗೆ ಕಂಬ ಹಾಕ್ತಾರೆ ಅಂತಾರಲ್ಲ, ಅದು ನೋಡಿ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹೊಳೆ ಚೌಡೇಶ್ವರಿ ಅಂತ ದೇವಸ್ಥಾನದ ಹೆಸರು ಬಂದು ಅಂದರೆ ಇಲ್ಲಿ ಚೌಡೇಶ್ವರಿ ಅಮ್ಮನವರು ನೆಲೆಸಿದ್ದಾರೆ. ಇಲ್ಲಿ ನಾವು ಬೆಂಗಳೂರು ಕರ್ಗ ಮಾಡ್ತಾರಲ್ವ, ಹಸಿ ಕರ್ಗ ಮತ್ತು ಮಾಮೂಲಿ ಕರ್ಗ ಎಲ್ಲ ಅದೇ ಥರ ಇಲ್ಲೂ ಕೂಡ ಪ್ರತಿ ವರ್ಷ ಕರ್ಗನ ಮಾಡ್ತಾರೆ. ಆಮೇಲೆ ಕರ್ಗದ ದಿನ ದೇವರು ಕರ್ಗ ಎಲ್ಲ ಹೋಗಿ ಬಂದು ಲಾಸ್ಟಲ್ಲಿ ದೇವರು ಮರಿ ಅಥವಾ ಕುರಿ ತಂದಿರ್ತಾರೆ. ಆ ಕುರಿನ ಅಂದರೆ ಕಟ್ ಮಾಡ್ತಾರೆ. ಕಟ್ ಮಾಡಿ ಅದು ಕರ್ಗ ಬೆಳಗ್ಗೆಗೆ ಎಲ್ರಿಗೂ ನಾನ್ ವೆಜ್ ಊಟ ಪ್ರಸಾದ ಕೂಡ ನೀಡ್ತಾರೆ. ಅಂದರೆ ಇಲ್ಲಿ ಎಲ್ರಿಗೂ ಅಷ್ಟೇ ನಾನ್ ವೆಜ್ಜು ಕರ್ಗಾದ ಬೆಳಗ್ಗೆಗೆ ನಾನ್ ವೆಜ್ ಊಟ. ಅಂದರೆ ನೈಟೇ ಮರಿ ಕಡ್ಬಿಡ್ತಾರೆ. ಕರ್ಗ ಲಾಸ್ಟ್ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಕರ್ಗ ಮುಗಿಸ್ಕೊಂಡು ಬೆಳಗ್ಗೆಗೆ ನಾನ್ ವೆಜ್ ಊಟ ಮಾಡ್ತಾರೆ. ನೋಡಿ ಇವಾಗ ದೇವಸ್ಥಾನ ನೋಡಿ, ಇವಾಗ ಕರ್ಗ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬಂದಿದೆ ಕರ್ಗ. ನೋಡಿ ಇಲ್ಲಿ ಕರ್ಗ ಕುಣಿತಾ ಇದೆ. ನಾನು ಕರ್ಗ ನೋಡೇ ಇರಲಿಲ್ಲ, ಬೆಂಗಳೂರು ಕರ್ಗನೂ ನಮ್ಮ ಏರಿಯಾದಲ್ಲೂ ನೋಡೇ ಇಲ್ಲ. ಆ ಕರ್ಗು ಟೈಮಿಗೆ ನಾನು ಊರುಗಳಲ್ಲಿ ಹೋಗ್ತಾ ಇದ್ದೆ. ಇದೇ ವರ್ಷ ಫಸ್ಟ್ ನೋಡಿದ್ದು. ನೋಡಿ ದೇವರೀಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಹೋಗಿ ಕುಣಿತಾ ಇದೆ ಕರ್ಗ ಹೊಡ್ಕೊಂಡು. ಕರ್ಗ ಬೀದಿಗೂ ಹೋಗುತ್ತೆ. ಅಂದರೆ ಇಲ್ಲಿ ಅತ್ತಿಗುಪ್ಪೆ ನಮ್ಮ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಸುತ್ತಮುತ್ತ ಮತ್ತು ಅಲ್ಪುರ್ಸ್ ಲೇಔಟ್ ಆ ಸೈಡೆಲ್ಲ ಹೋಗುತ್ತೆ. ನೋಡಿ ಇದು ಪಲ್ಲಕ್ಕಿ, ಮುತ್ತಿನ ಪಲ್ಲಕ್ಕಿ, ಈ ಪಲ್ಲಕ್ಕಿ ಮೆರವಣಿಗೆ ಮಾಡಿಸ್ಕೊಂಡು ರೋಡಲ್ಲೆಲ್ಲ ಬಳೆ, ತಾಳಿ, ಸೀರೆ ಎಲ್ಲ ಉಟ್ಟಿ ಕರ್ಗ ಹೊರ್ತಾರೆ. ನೋಡಿ ನಮ್ಮ ಮನೆ ಹತ್ರ ಕರ್ಗಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ಇದು ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಯಾರ್ಯಾರು ಯಾವ್ಯಾವ ಕರ್ಗ ನೋಡಿದ್ದೀರಾ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೊಂದು ವ್ಲಾಗಲ್ಲಿ ಸಿಗೋಣ.